ಕೊರ್ಗೇನಿಲ್ಲ, ಹಾನೆಸ್ಟ್ಲಿ ನನಗೆ ಕೊರ್ಗಿಲ್ಲ. ಬಟ್ ಏನಂದ್ರೆ ಎಬಿಲಿಟಿ ಇನ್ನ ಆಟನೇ ಶುರು ಆಗಿರ್ಲಿಲ್ಲ. ಯೂಶಲಿ ಏನಾಗುತ್ತೆ ಬಿಗ್ ಬಾಸ್ ಆಟದಲ್ಲಿ ಇದೇ ಫಸ್ಟ್ ಟೈಮ್ ಮಾಸ್ ಎವಿಕ್ಷನ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಬರುತ್ತೆ. ಮತ್ತೆ ಅಡ್ವಾಂಟೇಜಸ್ ನೀವು ನೋಡಿದ್ರೆ ಮೋಸ್ಟ್ಲಿ ಒಂಟಿಯವ್ರಿಗೆ ಹೆಚ್ಚಾಗಿ ಸಿಗುತ್ತೆ 2 ವಾರಗಳು. ಹಂಗ್ ನೋಡಕ್ ಹೋದ್ರೆ ಸುದ್ದಿ ಅವರ ಯಾವ ಗುಣ ನಿಮ್ಗೆ ತುಂಬಾ ಇಷ್ಟ ಹೇಳಿ? ಏನನ್ನ ಹೆಚ್ಚಾಗಿ ನೋಡಿದೀರಾ ನಿಜ ಹೇಳಿ? ಅವ್ರಿಗೆ ಎಲ್ಲೋ ಒಂದ್ ಕಡೆ ಟಾಸ್ಕ್ ವಿಚಾರವಾಗಿ ಒಂದಷ್ಟು ಅಡ್ವಾಂಟೇಜ್ ಸಿಕ್ಕಿದೆ, ಸೇಫ್ ಆದ್ರು. ಅವರು ಟಾರ್ಗೆಟ್ ಮಾಡಿದ್ದೆಲ್ಲ ಅವ್ರ ಅಗೇನ್ಸ್ಟ್ ಯಾರು ಬರ್ತಾರೆ ಅಥವಾ ಅವ್ರ ಅಗೇನ್ಸ್ಟ್ ಯಾರು ನಿಲ್ತಾರೆ ಅವ್ರನ್ನ. ಅಶ್ವಿನಿ ಗೌಡ ಅವರು ಅಷ್ಟೇ, ಧನುಷ್ ಅವ್ರನ್ನ, ಅಭಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದು. ನೆಕ್ಸ್ಟ್ ಬಂದು ಅವರು ಸಮಸ್ಯೆ ಮಾಡಬಹುದು ಅಂತ. ಸೊ ಅಭಿನ ಟಾರ್ಗೆಟ್ ಮಾಡಿದಾಗೆಲ್ಲ ನಾನು ಅನ್ಫಾರ್ಚುನೇಟ್ಲಿ ಇನ್ನೊಬ್ಳು ಟಾರ್ಗೆಟ್ ಆಗಿರ್ತಿದೆ ಜಂಟಿ ಆಗಿದ್ದರಿಂದ. ಹಾಗಾಗಿ 2 ವಾರ ನಾಮಿನೇಟ್ ಆಗ್ಬೇಕಾಯ್ತು. ಎಲ್ಲೂ ಕಾಣಿಸ್ಕೊಂಡಿಲ್ಲ ಅನ್ನೋ ವಿಚಾರ ಬಂದ್ರೆ 2 ವಾರ ಸರ್ವೆಂಟ್ಸ್ ಆಗಿ ಕಾಣಿಸ್ಕೊಂಡಿದೀವಿ. 2 ವಾರ ಯಾರಿಗಾದ್ರೂ ಸಮಸ್ಯೆ ಇದ್ರೆ ಮೊದ್ಲು ಓಡೋಗಿರೋದು, ಇನ್ಕ್ಲೂಡಿಂಗ್ ಅಭಿ ಫಾರ್ ದಟ್ ಮ್ಯಾಟರ್. ಎಲ್ಲಾ ಕಡೆ ಹೋಗಿ ಅವರೇ ಪರ್ಸನಲ್ ಇಂಟ್ರೆಸ್ಟ್ ಕೊಟ್ಟು ಎಲ್ಲರ ಹತ್ರ ಮಾತಾಡೋದು, ಮಿಂಗಲ್ ಆಗೋದು. ಇನ್ಫ್ಯಾಕ್ಟ್ ನಾನು ಒಬ್ಳೆ ಇದ್ರೆ ಆ ವಿಚಾರ ಒಂಚೂರು ಕಷ್ಟ ಆಗಿರೋದು.